ಹಲೋ ನಮಸ್ಕಾರ, ನಾನು ನಿಮ್ಮ ನಾಲೇಜ್ ಪಂಡೆ ಮಾತಾಡ್ತಾ ಇರೋದು. ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾವು ಹೊಟ್ಟಿರೋದು ಗೌಡ್ರ ಮನೆ ಬೀಗ್ರೂಟಕ್ಕೆ. ಚನ್ನಪಟ್ಟಣ ಎಲ್ಲಪ್ಪ ಚನ್ನಪಟ್ಟಣ, ಬೆಂಗಳೂರಿನ ಚನ್ನಪಟ್ಟಣ, ಗೊಂಬೆನಾಡು. ಲೆಟ್ಸ್ ಗೋ ಗೈಸ್. ಎಲ್ಲ ವಿಡಿಯೋಗಳು ಪ್ರತಿಯೊಂದು ಅಪ್ಲೋಡ್ ಆಗ್ತಾ ಇರುತ್ತೆ, ನೋಡ್ತಾ ಇರ್ರಿ. ಬಂದು ಸಿಗೋಣ ಗೈಸ್. ನೋಡ್ತಾ ಇರ್ಬೋದು ನೀವು, ಅಂಬೇಡ್ಕರ್ ಜಯಂತಿ ಮಾಡಿಬಿಟ್ಟಿರಿ, ಗೊತ್ತಲ್ಲ ಎಲ್ಲರಿಗೂ. ಬನ್ನಿ ಒಂದ್ಸತಿ ನೋಡ್ಕೊಂಬೋಣ ಅಂಬೇಡ್ಕರ್ನ. ನಮ್ಮ ಅಣ್ಣ ಕೈ ಮುಗಿರಿ ನೀವು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ಗಾಯ್ಸ್ ನೋಡಿ ಗಾಯ್ಸ್, ಅಲ್ಲೊಂದು ಚಿಂದಿ ನೈಟ್ ಹೊತ್ತು ಮಾತ್ರ ಚೆನ್ನಾಗಿ ಸಖತ್ತಾಗಿ ಕಾಣುತ್ತೆ. ಒಂದೊಂದು ಮಕ್ಕಳುಗಳು ಒಂದೊಂದು ಥರ ಇದ್ದಾವೆ. ಸ್ವಲ್ಪ ಜನ ಖುಷಿಯಿಂದ ಬರ್ತಾರೆ, ಸ್ವಲ್ಪ ಖುಷಿಯಿಂದ ಹೋಗ್ತಾರೆ. ಇನ್ನೊಂದು ಸ್ವಲ್ಪ ಜನ ಖುಷಿಯಿಂದ ಬರ್ತಾರೆ, ಆದರೆ ಬೇಜಾರಿಂದ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಅದು ಯಾವ ನಕ್ಷತ್ರದಾಗ ಹುಟ್ಟಿದೋ ಶಿವನೇ. ಗೈಸ್, ಈಗಿನ ಜಗತ್ತಲ್ಲಿ ಗೈಸ್ ಒಂದು ಮಾತ್ರ ಹೇಳಲೇಬೇಕು, ದಲಿತರಿಗೆ ಈಗ ಇಷ್ಟು ಚೆನ್ನಾಗಿ ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಮೇನ್ ರೀಸನ್ನೇ ಇವರು. ಇನ್ನೊಂದು ಏನು ಹೇಳ್ಬೇಕಂದ್ರೆ, ಇವ್ರು ಯಾರಿಗೂ ಭೇದ ಭಾವ ಮಾಡಿಲ್ಲ, ಎಲ್ಲರಿಗೂ ಅನುಕೂಲವಾಗಂತೆ ಸಂವಿಧಾನ ಬದುಕೊಟ್ಟೋಗ್ಯಾರೆ. ಅದನ್ನ ಜಸ್ಟ್ ಫಾಲೋ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇವರೇ ನೋಡ್ರಿ ನಮ್ಮ ಕ್ಯಾಮ್ರಾಮ್ಯಾನ್ ಆಗಲಿ ನಮಗೆ ಸಜೆಷನ್ ಕೊಡೋದು ಹೇಗೆ ಮಾಡೋದು ಅಂತೇಳಿ ವಿಡಿಯೋ. ಆದರೆ ಏನಂದರೆ ಅವರು ಕ್ಯಾಮ್ರಾಯಿಂದ ವರ್ಕ್ ಮಾಡ್ತಾರೆ, ಅಲ್ಲ ವಿಡಿಯೋಯಿಂದ ವರ್ಕ್ ಮಾಡ್ತಾರೆ. ಗೊತ್ತಾಗಲ್ಲ ಅವ್ರು ಕೊಡೋ ಕಷ್ಟಗಳು. ಏನು ಮಾಡೋದು, ಬಟ್ ಏನು ಮಾಡೋಕ್ಕಾಗಲ್ಲ. ಕ್ಷಣ ಹೊರಭಾಗ ಚಿಂದಿ ಗೈಸ್, ಚೆನ್ನಾಗಿ ನೋಡೋಕೆ ಸಖತ್ತಾಗಿದೆ. ನಾವು ಓದ್ ವಿಡಿಯೋದಲ್ಲಿ ಹೇಳಿದ್ದೆ, ಇಲ್ಲಿ ಊಟದ ಸ್ವಲ್ಪ ಕಷ್ಟ ಬಿಟ್ಟರೆ ಇಲ್ಲಿ ಸಖತ್ತಾಗಿದೆ. ನೋಡೋಕೆ ಮಾತ್ರ ಚಿಂದಿ. ನಾ ಬರ್ತವ್ರೆ, ಸೈಡ್ ಹೋಗ್ರಿ ಚಸ್ಮಾ ತೆಗೆದ್ರು. ಯಾಕೆ ನಮ್ಮ ಸಾವುಕಾರ ಸುಮ್ಮ ಹೊಂಟ್ಬಿಟ್ಟಾನ. ಪ್ಲಾಟ್ಫಾರ್ಮ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಯಾವ ಪ್ಲಾಟ್ಫಾರ್ಮ್ ಅಣ್ಣ? ಟೆನ್ನ ನೋಡೋಣ. ನೋಡಿ ಗೈಸ್, ನಮ್ಮ ಟ್ರೈನ್ದು ತೋರಿಸ್ತಾ ಇದೆ, ಕಾವೇರಿ ಎಕ್ಸ್ಪ್ರೆಸ್. ಲೆಟ್ಸ್ ಗೋ ಗೈಸ್, ಬನ್ನಿ. ತುಂಬ ಹೊಟ್ಟೆ ಹಸಿವಾಗಿದೆ. ನಮ್ಮ ದೊಡ್ಡಣ್ಣ ಏನೋ ತೊಗೊಳ್ತೇನೆ. ದೊಡ್ಡಣ್ಣ ಏನು ತೊಗೊಳ್ತಿದ್ದೀರಾ? ಬಿಸ್ಕೆಟ್. ಓಕೆ ತೊಗೊಳ್ಳಿ. ದೊಡ್ಡ ನಿಮ್ಮ ದೊಡ್ಡಪ್ಪ ಕೊಡ್ತಾನೆ. ಟ್ರೈನ್ ಬಂತು, ಇದೆ ನೋಡಿ ನಮ್ಮ ಟ್ರೈನು. ಲೆಟ್ಸ್ ಗೋ ಬೆಂಗಳೂರು, ನಮ್ಮ ಬೆಂಗಳೂರು. ಲೆಟ್ಸ್ ಗೋ ಗೈಸ್. ಏನಂತೀರಪ್ಪ ಅಣ್ಣ ತಮ್ಮಂದೀಸ್? ಮಾತಾಡೋ ಗುಂಡ, ಯಾಕೆ ಮಾತಾಡೋಲ್ಲ ನೀನು? ನಾ ಯಾವಾಗ ವಿಡಿಯೋ ಮಾಡ್ತೀನಿ, ನಾವು ಮಾತಾಡೋದಲ್ಲ ಗುಂಡ. ಅಷ್ಟೇ. ಗೈಸ್, ಟ್ರೈನ್ ಎಲ್ಲ ಫುಲ್ ಖಾಲಿ ಇದೆ. ಚನ್ನಪಟ್ಟಣದವ್ರಿಗೂ ನಮ್ಮದೇ ಜಾಲಿ. ಏನಂತೀರೋ? डिप्रेशन में रहता हूँ हमेशा. अभी मैं डिप्रेशन में हूँ. ಯಾಕೋ ಕುಡ್ದೋರ್ ಥರ ಬಿಟ್ಟಿಯಾ? 90 ಗಿಂಟಿ ಏನೋ ಹಾಕಿ ಅಂತ ಕತೆ. ಇರುತ್ತಂತೇಳಿ. ಬಟ್ ಇನ್ನೊಂದೇನು ಎಕ್ಸಾಕ್ಟ್ ಆಗಿರೋದು ಅಂತ ಹೇಳಿದ್ರೆ, ನಮ್ಮ ಬೀಗ್ರೂಟದಲ್ಲಿ ತಿಂಡಿಗೆ ಕಬಾಬ್ ಇದೆ ಅಂತೆ. ಇನ್ನು ಊಟಕ್ಕೆ ಏನಿರ್ಬೋದು ಸ್ವಲ್ಪ ಯೋಚನೆ ಮಾಡಿ. ಅಯ್ಯಪ್ಪ, ನಾನಂದ್ರೆ ಫುಲ್ ಎಕ್ಸಾಕ್ಟ್ ಆಗಿದ್ದೀನಿ. ಏನಪ್ಪ ಗುಂಡ? ನಾನಂತೂ ಫುಲ್ ರೆಡಿ ಆಗಿದ್ದೀನಿ. 3 ಹೊತ್ತು ಹೊಡಿತೀನಿ ಮಾತ್ರ ಇವತ್ತು. ಏನಣ್ಣ? ಫಸ್ಟ್ ಡಿಫೆನ್ಸ್ ಮಾಡ್ರಲ್ಲ. ಡಿಫೆನ್ಸ್ ಎಲ್ಲ ಏನಿಲ್ಲ, ಓನ್ಲಿ ಬ್ಯಾಟಿಂಗ್. ಫಸ್ಟ್ 6-4 ಹೊಡಿಯಕ್ಕೆ ನೋಡೋಣ ಏನಾಗುತ್ತೆ ಅಂತೇಳಿ. ಲೆಟ್ಸ್ ಗೋ. ಚಲೋ ಐಸ್ ಎಲ್ಲೇ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ. ಎಲ್ಲೋ ಬಸ್ಸಿಗೆ ಬರೋಕ್ಕೆ ಕೇಳ್ಯಾರೆ, ಹೋಗ್ತಾ ಇದೀವಿ ಗೈಸ್. ಈ ನೈಟಲ್ಲಿ ಒಂದು ಮಾತು ನೆನಪಾಗ್ತದೆ. ಈ ಗುಂಡನ ನೋಡಿ, ಕಟ್ಕೊಂಡಿದ್ದು ಹೆಂಡ್ತಿನ ಮಾತ್ರ ಮರಿಬೋದಂತೆ, ಆದರೆ ಪ್ರೀತಿ ಮಾಡಿದ ಹುಡುಗಿನ ಮಾತ್ರ ಮರೆಯೋಕ್ಕಾಗಲ್ಲ ಅಂತೆ. ಇದು ನಿಜ ಆದರೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಏನೋ ಗುಂಡ? ಇಲ್ಲ, ಗುಂಡಂದು ಆಲ್ರೆಡಿ ಒಂದು ಬ್ರೇಕಪ್ ಆಗಿದೆ. ಬ್ರೇಕಪ್ ಇಲ್ಲ, ನಾವು ಅಣ್ಣಂದು ಆಲ್ರೆಡಿ ಬ್ರೇಕಪ್ ಆಗಿದೆ. ಮಾತು ಹೇಳಿದ್ದು, ಕಟ್ಕೊಂಡು ಹೆಂಡ್ತಿನ ಬೇಕಾದರೆ ಮರಿಬೋದು, ಪ್ರೀತಿ ಮಾಡಿದ ಹುಡುಗಿನ ಮಾತ್ರ ಮರೆಯೋಕ್ಕಾಗಲ್ಲ ಅಂತ. ಇದು ನಿಜ ಅನ್ನೋದು ಕಮೆಂಟ್ ಮಾಡಿ ಅಷ್ಟೇ ಗೈಸ್. ನೋಡಿ ಗೈಸ್, ಚನ್ನಪಟ್ಟಣದ್ದು ರೈಲ್ವೆ ಸ್ಟೇಷನ್ ಹೊರಗಡೆ ಇರೋ ಭಾಗ ಇದು. ಪರವಾಗಿಲ್ಲ, ರೋಡೆಲ್ಲ ಚೆನ್ನಾಗಿದೆ, ಊರು ಅಭಿವೃದ್ಧಿ ಇದೆ.
5:30 ಆಗಿದೆ ಟೈಮು. ನಾನು ಗುಂಡ ಮತ್ತು ಡಾಲಿಯವ್ರು ಹೋಗ್ತಾ ಇದ್ದೀವಿ. ಅವ್ನು ಬರಲ್ಲ ಅಂತೆ ನಮ್ಮ ಫ್ರೆಂಡು. ನೀವೇ ಬನ್ನಿ ಬಸ್ಸಿಗೆ ಹತ್ಕೊಂಡು ಅಂತೇಳಿ. ನಮಗೂ ರೋಡ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸ್ಟೇಷನ್ ಹಿಡ್ಕೊಂಡು ಹೋಗ್ತೀವಿ, ಸಾರಿ ಬಸ್ ಸ್ಟ್ಯಾಂಡ್ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು, ಫುಲ್ಲು ಮಳಿಗೆಗಳು, ಫುಲ್ಲು ಫುಟ್ಪಾತಲ್ಲಿ ಅಂಗಡಿಗಳಿಲ್ಲಿ. ಗೈಸ್ ಮತ್ತೆ ಯಾಕೆ ಎಕ್ಸಾಕ್ಟ್ ಆಗಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ದೋಸ್ತಂದು 1 ಕೋಟಿ ಮನೆ ಅಂತ ಅವ್ರದ್ದು. ಬಟ್ ನಂಗೆ ಗೊತ್ತೇ ಇಲ್ಲ. ನಮ್ಮ ಗುಂಡ ಹೇಳ್ದೆ ಈಗಷ್ಟೇ, ಏನೋ ಗುಂಡ 1 ಕೋಟಿ ಮನೆ ಅಂತೆ. ಬಾ ನೋಡೋಣ. ಎದುರು ವ್ಯೂ ನೋಡಬೇಕು. ಸಖತ್ತಾಗಿದೆಯಾ? ಸಖತ್ತಾಗಿದೆ. ಅಪ್ಪ ನೋಡಿ, ರೈತರ ಮಕ್ಕಳು ಕೋಟಿ ಮನೆಯಲ್ಲಿರೋದಂದ್ರೆ ಏನು ಆರಾಮ್ ತಿಳಿದಿದ್ದೀರಾ ಅಥವಾ ಹಗರ್ ತಿಳಿದಿದ್ದೀರಾ? ಹೇಳಿ ಹೇಳಿ ಬೇಗ. ಅನ್ಕೊಂಡ ತೋರಿಸ್ತೀನಿ. ಕಷ್ಟಪಟ್ಟು ದುಡ್ದಿರೋದು, ಯಾರ್ದೋ ಲೂಟಿ ಮಾಡಿ ಹೊಡೆದಿರೋದಲ್ಲ. ಬನ್ನಿ ನೋಡೋಣ. ಗಾಯ್ಸ್ ಫೈನಲಿ ಬಂದಾಯಿತು. ಮನೆಗೆ ನೋಡ್ತೀರಾ ಮನೆ ಆಗಿದೆ ಅಂತೇಳಿ. ನೋಡಿ ಸ್ಪೆಷಲ್ ಗೆಸ್ಟ್ ತೋರಿಸ್ತೀನಿ ಬನ್ನಿ ನಿಮ್ಗೆ ಒಳಗಡೆ. ಇಲ್ಲಿ ನೋಡಿ ಗೇಟ್ ಒಂದು ಅಣ್ಣ ಇಲ್ಲೇ ಅದನ್ನ. ಅಣ್ಣ ನಿಧಾನ ಅಣ್ಣ. ಹೇಳಪ್ಪ. ಗೈಸ್ ಕೋಟಿ ಮನೆ ನೋಡಿ ಹೇಗಿದೆ. ಯಾರಿಲ್ಲ ಅಂತೆ, ಅವನು ಎಲ್ಲೋ ಚಿಕನ್ ಕಡಿಯೋಕೆ ಹೋಗಿರಂತೆ. ಚಿಕನ್ ಕಟ್ಸ್ಕೊಂಬರ್ತಾರೆ, ನಾವು ಹೋಗಿರೋಣ. ಬನ್ನಿ ಬನ್ನಿ, ನಿಮ್ಗೆ ಕೆಳಗಡೆ ವಾತಾವರಣ ತೋರಿಸ್ತೀನಿ ಹೇಗಿದೆ ಅಂತ. ಹಳ್ಳಿಯಲ್ಲಿ ಈ ಥರ ಮನೆ ಕಟ್ಸ್ಕೊಂಡು ಇರೋದು ಚಿಂದಿ ಗುರು. ನೋಡಿ ಹೇಗಿದೆ ಗುರು. ಎಲ್ಲಿಯಾರು ನೋಡಿದ್ದೀರಾ? ಮನೆ ಮುಂದ್ಗಡೆ ಬೆಟ್ಟ. ಅಬ್ಬಬ್ಬ, ಈ ವ್ಯೂ ನೋಡಿ ಗುರು, ಸಕ್ಕ ಚಿಂದಿ ಚಿತ್ರಣ ನೋಡಿ ಗೈಸ್. ಪ್ರತಿ ಮನೆಗೂ ಹಸು ಇದ್ದಾವೆ. ತೆಂಗಿನ ಮರಗಳು. ಇವ್ರಿಗೆ ಆದಾಯ ಇರೋದು ಇದರಿಂದ, ತೆಂಗಿನ ಮರದಿಂದನೇ ಹೆಚ್ಚು ಆದಾಯ. ನೋಡಿ ಎಲ್ಲಿ ನೋಡಿದ್ರು ತೆಂಗಿನ ಮರಗಳು. ಗೈಸ್ ನೋಡಿ ಗೈಸ್, ಗುಡ್ಡ ಹೇಗಿದೆ. ಮೊನ್ನೆ ಎದುರುಗಡೆ ಗುಡ್ಡ. ಚಿಂದಿ ಮಾತ್ರ ಚನ್ನಪಟ್ಟಣ ಹೇಳೋಕ್ಕೂ ಸ್ವೀಟು, ನೋಡೋಕ್ಕೂ ಸ್ವೀಟು. ಅದರಲ್ಲೂ ಇಲ್ಲಿ ಇರೋಕ್ಕೂ ಸ್ವೀಟೇ ಇದು. ನೋಡಿ ಮನೆಗಳಾಗಿದೆ ಅಂತ ಕೆಳಗಡೆ. ಗೈಸ್ ನೀವು ನೋಡಿ. ಜನಗಳು ಎಳ್ನೀರು ತಿಂತಾರೆ, ಇಲ್ಲಿ ನಾಯಿ ತಿಂತಾ ಇದೆ ನೋಡಿ. ನಾಯಿ ಕೊಬ್ಬರಿನ ತಿನ್ನುತ್ತೆ. ಫೈನಲಿ ರೆಡಿಯಾಗಿ ಹೊರಟ್ವಿ ಬೇಗರ ಮನೆ ಊಟಕ್ಕೆ. ನಮ್ಮ ಗುಂಡ ಒಂದು ಪೋಸ್ ಕೊಟ್ಟ ನೋಡಿ. ನೀವು ನೋಡ್ತಾ ಇರ್ಬೋದು, ಈ ಗಿಡಗಳಿಗೆಲ್ಲ ಏನಿಲ್ಲ ಅನ್ನಂದ್ರು ಮ್ಯಾಕ್ಸಿಮಮ್ 80ರಿಂದ 100 ವರ್ಷ ಆಗಿದೆ. ಅಂದರೆ ಆಗಿನ ಕಾಲದವರು ನೆಟ್ಟೋಗಿರೋ ಗಿಡಗಳಾಗ ಈಗ ನಿಮಗೆ ಫಲ ಕೊಡ್ತಾ ಇರೋದು. ಅದು ಹೇಳ್ತಾರಲ್ಲ, ಪೂರ್ವಜರು ಮಾಡಿದ ಪುಣ್ಯನ ಅವ್ರ ಮಕ್ಕಳು ಅನುಭವಿಸ್ತಾರಂತದ್ದು. ಇದೇ ನೋಡಿ, ಅದು ಸಕ್ಕದಾಗಿದೆ. ನೇಚರ್ ಹಂಗಿದೆ ನೋಡಿ. ಇಲ್ಲಿ ಚನ್ನಪಟ್ಟಣ ಅಂದರೆ ತೆಂಗಿನ ಮರ, ತೆಂಗಿನ ಮರ ಅಂದರೆ ಚನ್ನಪಟ್ಟಣ. ಶೂಟಿಂಗ್ ಮಸ್ತದ ನೋಡಿ ಗೈಸ್, ಒಂದ್ಸರಿ ಟ್ರೈ ಮಾಡಿ ಇಲ್ಲಿ ಬಂದ್ಕೊಂಡು. ವೆಡ್ಡಿಂಗ್ ಶೂಟಿಂಗ್ ಅಂದ್ರೆ ಸೂಪರ್ ಪ್ಲೇಸ್ ಚನ್ನಪಟ್ಟಣ. ಗೈಸ್ ನೀವು ನೋಡ್ತಾ ಇರೋದು, ಇದು ಸರೋಜಾದೇವಿ ಮೊನ್ನೆ ತೀರೋದ್ರಲ್ಲ ಅವ್ರದ್ದು. ಇದು ಒಂದು ಫಾರ್ಮ್ ನೋಡಿ, ಎಲ್ಲೇ ಗಿಡಗಳಿಗೆಲ್ಲ ಅವ್ರದ್ದೇ ಫೋಟೋ ಇರೋದು. ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಅವ್ರದ್ದು ತುಂಬ ಸಾಂಗ್ಗಳನ್ನ ಆಡಿದ್ದಾರೆ, ಕನ್ನಡದಲ್ಲೂ ಆಡಿದ್ದಾರೆ. ಬಟ್ ದೇಶಾದ್ಯಂತ ಫುಲ್ ಪ್ರಸಿದ್ಧರಾಗಿದ್ದರು ಅವರು. ಬಟ್ ಈಗಿಲ್ಲ, ನಮ್ಮ ಕಣ್ಣು ಮುಂದೆ ಮರೆ ಆಗಿಬಿಟ್ಟಿದ್ದಾರೆ. ಇದು ಅವ್ರದ್ದೇ ಅವರು. ಇದು ಗೈಸ್ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಕಾಣ್ತಾ ಇರೋ ಗುಡ್ಡ, ಅದನ್ನ ಹತ್ತಿ ಹಿಡಿದ್ರೆ ನಿಮಗೆ ಸಿಗೋದೆ ಕನ್ವಾಡ. ಬಟ್ ಏನು ಸಖತ್ತಾಗಿದೆ ವಾತಾವರಣ. ಈ ವಾತಾವರಣದಲ್ಲಿ ಆರಾಮಾಗಿ ಜೀವನ ಮಾಡೋದು. ಬಟ್ ನೀವು ಒಂದ್ಸಡಿ ಬಯಲ್ಸೀಮೆಗೆ ಹೋಗಿ, ಅಪ್ಪ ದೇವ್ರೆ, ಅಲ್ಲಿಗೂ ಇಲ್ಲಿಗೂ ಹೋಲಿಕೆ ಮಾಡಿದ್ರೆ ಇಲ್ಲಿ ಪರವಾಗಿಲ್ಲ. ಯಾಕಂತ ಹೇಳಿದ್ರೆ ಗಾಳಿ ಇದೆ, ಒಳ್ಳೆ ವಾತಾವರಣ. ಆ ಥರ ಬಿಸಿಲೇನಿಲ್ಲ ಇಲ್ಲಿ, ನಿಮ್ಗೆ ಸಿಗಲ್ಲ. ನಾವು ಹೋಗೋ ದಾರಿಯಲ್ಲಿ ಕನ್ವಾಡಮ್ಮು ಇಲ್ಲೇ ಇದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಫೈನಲಿಯಾಗಿ ಮತ್ತೆ ಹೋಗೇ ಬಿಟ್ವಿ. ಕನ್ವಾಡಮ್ ನೋಡಲೇಬೇಕಂತೇಳಿ ಇಷ್ಟು ದೂರ ಬಂದಿದ್ದೀವಲ್ಲ, ಇನ್ನು ಅದನ್ನ ನೋಡಲಿಲ್ಲ ಅಂದರೆ ಏನಂತೇಳಿ
ಫೈನಲ್ ಅಲ್ಲಿಗೂ ಹೊರಟ್ವಿ, ನೋಡಿ ಮುಂದೆ ಹೇಗಿದೆ ಅಂತೇಳಿ. ಒಳ್ಳೆ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಅದೇ ಅಲ್ಲಿರೋದು ಎಂಟ್ರೆನ್ಸು. ಅಲ್ಲಿ ನೋಡಿ ಬೋಟ್ ರೈಡಿಂಗ್ ಹೋಗ್ತಿದ್ದಾರೆ ನೋಡಿ, ಅಲ್ಲಿ ಕಾಣ್ತಿದ್ಯಾ? ಈ ಥರ ಎಂಜಾಯ್ ಮಾಡ್ಬೇಕಂತ ಹೇಳಿದ್ರೆ ಬರಲೇಬೇಕು ನೀವು. ನೋಡಿ ಸಖತ್ತಾಗಿ ಕಾಣ್ತಾ ಇದೆ. ಅಲ್ಲಿ ನೋಡಿ, ಅಲ್ಲಿ ಗುಡ್ಡನಾ, ಮತ್ತೆ ಈಚೆ ಗುಡ್ಡ ಏರಪೇರಾಗಿದೆ. ಈಚೆ ನೋಡಿ ಫುಲ್ಲು ಮೇಲೆ ಹೋಗ್ಬಿಟ್ಟಿದೆ ಗುಡ್ಡ. ಕಾಣ್ತಾ ಇದೆಯಾ? ನಿಮಗೆ ಕಾಣ್ತಾ ಇದೆ, ಬಟ್ ನಾ ಇನ್ನೊಂದು ಸ್ವಲ್ಪ ಕ್ಯಾಮ್ರಾ ಮುಂದಿಡ್ದಂದ್ರೆ ಫುಲ್ ಕೆರೆಲೇ ಬಿದ್ದುಬಿಡ್ತೀನಿ. ಯಾಕೆ ನೀರು ಬಿಟ್ಟಿಲ್ಲ ಡ್ಯಾಮಲ್ಲಿ, ಒಂದು ಚೂರು ಒಂದು ಹನಿನೂ ನೀರು ಬಿಟ್ಟಿಲ್ಲ. ಬನ್ನಿ ಆಚೆ ಸೈಡ್ ತೋರಿಸ್ತೀನಿ. ಗಾಯ್ಸ್ ನೋಡ್ತಾ ಇದ್ದೀರಲ್ಲ, ಇದೆ ನೋಡಿ ಡ್ಯಾಮ್. ಪಾರಿವಾಳ ನೋಡಿ, ವಾ ನೋಡಿ ಪಾರಿವಾಳ ಎಲ್ಲ ಹೆಂಗೆ ಹಾರೋಗ್ತಿದೆ ಕೆಳಗೆ. ಎಲ್ಲ ಪಾರಿವಾಳ ಇದೆ ಇಲ್ಲಿ ಕೆಳಗೆ, ಡ್ಯಾಮ್ ಅಡಿಗಡೆ ಹಾರೋಗ್ತಾ ಇದೆ ನೋಡಿ ಪಾರಿವಾಳ. ನೋಡಿ ಗಾಯ್ಸ್ ಪಾರಿವಾಳ ನೋಡಿ. ಎಲ್ಲ ಡ್ಯಾಮ್ ಅಡಿಗಡೆ ಎದ್ದಿರೋದು. ನಾವು ಜಸ್ಟ್ ಕಾಲಿಗೆ ಸೌಂಡ್ ಮಾಡಿದಷ್ಟೇ ಎಲ್ಲ ಆರೋಗಿತ್ತು. ನೋಡಿ ಗಾಯ್ಸ್, ವಾ ನೋಡಿ ಗಾಯ್ಸ್, ಇಲ್ಲಿ ಒಂದ್ಸರಿ ಬಂದರೆ ಊಟ ಮಾಡೋಕ್ಕೆಲ್ಲ ಒಳ್ಳೆ ಜಾಗ ಇದೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಪಾರ್ಕ್ನೆಲ್ಲ ಡ್ಯಾಮ್ ಹತ್ರ. ನೋಡಿ ಇಲ್ಲಿ ಬಂದರೆ ನಿಮಗೆ ಊಟ ಮಾಡೋಕ್ಕೆ ಒಳ್ಳೆ ಜಾಗ ಇದೆ. ಯಾವ ಥರ ಗಲೀಜು ಏನು ಮಾಡಿಲ್ಲ, ಮೇಂಟೆನೆನ್ಸ್ ಮಾಡ್ಯಾರೆ. 100% ಕೊಡ್ಬೋದು, ಬಟ್ 10% ಏನೂ ಕೊಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅದು ನೇಚರ್ ಮಾಡಿರೋ ಗಲೀಜು ಇದೆ. ನೋಡಿ ಡ್ಯಾಮ್, ಇಲ್ಲಿಂದನೇ ನೀರು ರಿಲೀಸ್ ಆಗೋದು, ಇಲ್ಲಿ ನೀರು ಶೇಖರಣೆ ಆಗಿರೋದು, ಇಲ್ಲಿಂದ ನೀರು ರಿಲೀಸ್ ಆಗುತ್ತೆ. ಬಟ್ ಈಗೇನೋ ಬಿಟ್ಟಿಲ್ಲ ನೀರು ಬೇಸಿಗೆಗಾಲದಲ್ಲಿ. ಮಳೆಗಾಲದಲ್ಲಂತೂ ತುಂಬ ಹರಿತಾ ಇರುತ್ತೆ ಅಷ್ಟೇ. ಗೈಸ್ ಫೈನಲಿ ಬಂದಾಯಿತು ಬೋಟಿಂಗ್ ಇರೋ ಪಾಯಿಂಟಿಗೆ. ನೋಡಿ ಇದು ಬೋಟಿಂಗ್ ಇರೋ ಪಾಯಿಂಟು. ಅಲ್ಲಿ 2 ಬೋಟ್ ಇದೆ. 15 ಜನ ಆದರೆ ಮಾತ್ರ ಅದನ್ನ ಸ್ಟಾರ್ಟ್ ಮಾಡೋದು, ಇಲ್ಲಾಂದರೆ ಸ್ಟಾರ್ಟ್ ಮಾಡಲ್ಲ. ಬೇಕಿದ್ರೆ ನೀವು ಈ ಚಿಕ್ಕದಿದೆಲ್ಲ ಇದರಲ್ಲಿ ಹೋಗ್ಬೋದು. ಅದರಲ್ಲಿ ಸಿಂಗಲ್ ಆದರೂ ಅಮೌಂಟ್ ಪೇ ಮಾಡ್ಬೋದು. ನೀವಿಬ್ಬರು 3 ಜನ ಇದ್ದರೂ ಪೇ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಬಟ್ ಅವರು 15 ಜನ ಆಗೋವರೆಗೂ ದೊಡ್ಡ ಬೋಟ್ನ ತೆಗಿಯಲ್ಲ ಅವರು. ಗೈಸ್ ಒಂದು ಸೈಡ್ ಕನ್ವಾ ಕೆರೆ ಆದರೆ ಅದ್ರ ಅಪೋಸಿಟ್ ಇರೋದು ಈ ಗುಡ್ಡ. ನೋಡಿ ಏನು ಸಖತ್ತಾಗಿದೆ ವಾತಾವರಣ. ಈ ವಾತಾವರಣನ ಸವಿಬೇಕಂತ ಹೇಳಿದ್ರೆ ಎಲ್ಲ ಕೂತ್ಕೊಂಡು ವೀಡಿಯೋ ನೋಡಿದ್ರೆ ಸಾಕಾಗಲ್ಲ. ನೀವು ಬಂದು ವಿಸಿಟ್ ಮಾಡಿ ಗೈಸ್, ಸಖತ್ತಾಗಿದೆ. ಕನ್ವಾ ಡ್ಯಾಮ್ ನೋಡಿ ಹೆಂಗಿದೆ. ಫೈನಲಿ ಡ್ಯಾಮ್ ನೋಡಿಕೊಂಡು ಊಟದ ಕಡೆ ಹೊರಟ್ವಿ. ಮಧ್ಯಾಹ್ನ ಫುಲ್ಲು ಮಠ ಬಿಸಿಲು. ಊಟಕ್ಕೆ ಹೇಗಿರುತ್ತೆ ಬನ್ನಿ ನೋಡೋಣ. ಫೈನಲಿ ಬಂದಾಯಿತು, ಬೇಗ್ರ ಮನೆ ಊಟ ರೆಡಿ ಆಗ್ತಾ ಇದೆ, ಬರ್ತಾ ಇದೆ, ಎಲ್ಲ ಬಡಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಂದ್ಯ ಆರಂಭ ಆಗುತ್ತೆ. ಒಂದು ಸತಿ ಬಾರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮುಗಿಯೋವರೆಗೂ ಬಿಡಲ್ಲ ನಾವು. ಗುಂಡ ಅಂತೂ ಫುಲ್ಲು ರೆಡಿಯಲ್ಲಿದ್ದಾನೆ. ಬಕ್ಕಾಸುರ ಅಂತಾರ ಕಾಯ್ತಾ ಇದ್ದಾನೆ, ಯಾವಾಗ ಹಾಕ್ತಾರ ಯಾವಾಗ ತಿಂದೀವ. ಇನ್ನೊಂದೇನಂತ ಹೇಳಿದ್ರೆ, ಈ ಗೌಡ್ರ ಮನೆ ಬೇಗ್ರ ಊಟದಲ್ಲಿ ನೀವು ರೈಸು ಎಲ್ಲ ಸಿಗೋದಿಲ್ಲ, ಕಡಿಮೆ. ಎಲ್ಲ ನಿಮ್ದೆಲೆ ಪೂರ್ತಿ ಚಿಕನ್ನೇ ತುಂಬ್ಕೊಂಡಿರುತ್ತೆ. ಚಿಕನ್ನು, ಮಟನ್ನು, ಮುದ್ದೆ, ಆಯಿತಾ, ತಲೆ ಮಾಂಸ, ಬೋಟಿ ಸಾಂಬಾರು, ಪ್ರತಿ ಒಂದು ಈ ಥರ ಊಟ ನಿಮಗೆಲ್ಲ ಬೀಗ್ರ ಊಟದಲ್ಲಿ ಸಿಗೋಲ್ಲ. ಯಾಕಂತ ಹೇಳಿದ್ರೆ ಒಂದೊಂದು ಕಡೆ ಮಾತ್ರ ಈ ಥರ ಸಿಗೋದು. ಯಾರು ಕರೆದಿದ್ರೆ ನಿಮ್ಮನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಹೋಗಿ ಬಾರಿಸಿ ಬಂದುಬಿಡಿ. ಫೈನಲಿಯಾಗಿ 2ನೇ ರೌಂಡಿಗೆ ರೈಸ್ ತಂದು ಕೊಟ್ಟರು. ರೈಸೇ ತಿನ್ನೋಕ್ಕಾಗ್ತಾಯಿಲ್ಲ, ಆಲ್ರೆಡಿ ಪೀಸ್ ತಿಂದಾಗಿದೆ ಅರ್ಧ, ಇನ್ನೂ ಅರ್ಧ ಪೀಸ್ ಉಳಿದಿದೆ ತಟ್ಟೆಯಲ್ಲಿ. ಯೋಚನೆ ಮಾಡ್ತಿದ್ದೀವಿ ಎಷ್ಟಪ್ಪ ಹೊಟ್ಟೆ ಫುಲ್ಲಾಗಿ. ಇದು ಹೆಂಗೆ ಗೊತ್ತಾ, ತಿನ್ನೋರ್ಗೊಂದು ತಿಂದಮೇಲೆ ಒಂದಾಗ್ಬಿಡುತ್ತೆ ನಮಗೆ. ಈ ಥರ ಒಂದು ಊಟ ನಿಮಗೆ ಸವಿಬೇಕಂತ ಹೇಳಿದ್ರೆ ಹಳ್ಳಿಗಳಲ್ಲಿ ಹುಟ್ಟಿ ಪುಣ್ಯ ಮಾಡಿರಬೇಕು, ಇಲ್ಲಾಂದರೆ ಹಳ್ಳಿಗಳಲ್ಲಿ ಫ್ಯಾಮಿಲಿಗಳಿರಬೇಕು. ಆವಾಗಲೇ ನಿಮಗೆ ಈ ಥರ ಭಾಗ್ಯ ಸಿಗೋ. ಫೈನಲಿ ಊಟ ಮುಗೀತು, ಹೊಟ್ಟೆ ತುಂಬಿತು. ಕೊನೆಯದಾಗಿ ಊಟ ಮುಗಿಸಿ ಮನೆ ಮೇಲೆ ಬಂದ್ವಿ. ಬಟ್ ಇಲ್ಲಿಂದನೂ ಕನ್ವಾ ಡ್ಯಾಮ್ ಈ ಥರ ಕಾಣ್ತಾ ಇದೆ. ಬಟ್ ಎನಿವೇ ನಾ ಹೇಳೋದೊಂದೇ, ತುಂಬ ಸಮಯ ಕಳೆದ್ವಿ. ಈ ಥರ ಚನ್ನಪಟ್ಟಣ ನಮಗೆ ಕಾಣ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ಕಾರಣ ಪೂರ್ವಜರು ಮಾಡಿದ ಪುಣ್ಯ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಅವರೇ ಈ ಥರ ಗಿಡಗಳನ್ನ ನೆಟ್ಟೋಗಿರಲಿಲ್ಲ ಅಂತೇಳಿದರೆ ಖಂಡಿತವಾಗ್ಲೂ ಚನ್ನಪಟ್ಟಣ ಈ ಥರ ಕಾಣೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಬಟ್ ಎನಿವೇ ಹೋಗಬೇಕು ಇಲ್ಲಿಂದ, ತುಂಬ ಬೇಜಾರಾಗುತ್ತೆ. ಬಟ್ ಹೇಳೋದೊಂದೇ, ಮನೆಗೆ ಬಂದಾಗ ಅತಿಥಿ ಸತ್ಕಾರ ಮಾಡೋದನ್ನ ಫಸ್ಟ್ ಕಲೀರಿ. ಯಾಕಂತ ಹೇಳಿದ್ರೆ ನಮ್ಮ ಫ್ರೆಂಡ್ ಮನೆಯವರು, ಅವ್ರ ತಂದೆ ತಾಯಿ ನಮ್ಮ ನೋಡ್ಕೊಂಡಿರೋ ರೀತಿ, ಅವ್ರು ಮಾಡಿರೋ ಉಪಚಾರ ನಮಗೆ ಅದನ್ನ ಬಾಯಿಂದ ಹೇಳೋಕ್ಕೆ ವರ್ಡ್ಗಳೇ ಸಾಲಲ್ಲ. ಯಾಕಂತೇಳಿದ್ರೆ ಅಷ್ಟು ಚೆನ್ನಾಗಿ ನಮ್ಮನ್ನ ನೋಡಿಕೊಂಡ್ರು. ಬಟ್ ನಾ ಹೇಳೋದೊಂದೇ, ನಿಮಗೆ
ನಿಮ್ಮ ಮನೆಗಳಿಗೂ ಅತಿಥಿಗಳು ಬರ್ತಾರೆ, ಅವ್ರಿಗೆ ಸತ್ಕಾರ ಮಾಡೋದನ್ನ ಕಲೀರಿ. ಆ ಸತ್ಕಾರ ಇಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಿದರೂ ಅದು ವ್ಯರ್ಥ ಅಂತಲೇ ನಾನು ಅಂದ್ಕೊಳ್ಳೋದು. ಬಟ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್. ಅಷ್ಟೇ.